ಹಾಯ್ ಫ್ರೆಂಡ್ಸ್, ಟಿಬೆಟ್ನಲ್ಲಿರುವ ಕೈಲಾಸ ಪರ್ವತದ ರಹಸ್ಯಗಳು ಸದಾ ಚರ್ಚೆಯಲ್ಲಿರುತ್ತವೆ. ಕೈಲಾಸ ಪರ್ವತ ಅಥವಾ ಮಾನಸ ಸರೋವರಕ್ಕೆ ಸಂಬಂಧಿಸಿದ ಅದ್ಭುತ ರಹಸ್ಯಗಳಿವೆ. ಇದನ್ನು ವಿಜ್ಞಾನಿಗಳು ಕೂಡ ಇಲ್ಲಿಯವರೆಗೂ ಪರಿಹರಿಸಲು ಸಾಧ್ಯವಾಗಿಲ್ಲ. ಬನ್ನಿ, ಕೈಲಾಸ ಪರ್ವತದ 6 ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಚಾರ್ಧಾಮ್ ಯಾತ್ರೆಯ ಮಧ್ಯೆ ಒಂದು ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿದೆ. ಈ ವೈರಲ್ ವಿಡಿಯೋದಲ್ಲಿ ಶಿವಪಾರ್ವತಿಯರ ಆಕೃತಿಗಳು ಕೈಲಾಸ ಪರ್ವತದಲ್ಲಿ ರೂಪುಗೊಳ್ಳುತ್ತಿರುವುದನ್ನು ಕಾಣಬಹುದು. ಕೈಲಾಸ ಪರ್ವತದ ಮೇಲೆ ಮೋಡಗಳಲ್ಲಿ ರೂಪುಗೊಂಡಿರುವ ಶಿವಪಾರ್ವತಿಯರನ್ನು ನೋಡಿ ಭಕ್ತರು ಹರ್ ಹರ್ ಮಹಾದೇವ್ ಎನ್ನುತ್ತಾರೆ. ಆ ವಿಡಿಯೋ ಬಗ್ಗೆ ನಾವೇನು ಹೇಳೋದಿಲ್ಲ, ಆದರೆ ಕೈಲಾಸ ಪರ್ವತದ ಬಗ್ಗೆ, ಅದರ ಮಹತ್ವ ಮತ್ತು ರಹಸ್ಯದ ಬಗ್ಗೆ ನಿಮಗೆ ಹೇಳ್ತೀವಿ. ಕೈಲಾಸ ಪರ್ವತವನ್ನು ಶಿವನ ವಾಸಸ್ಥಳವೆಂದೇ ಪರಿಗಣಿಸಲಾಗಿದೆ. ಶಿವಪುರಾಣ, ಸ್ಕಂದ ಪುರಾಣ ಮತ್ತು ಮತ್ಸ್ಯ ಪುರಾಣಗಳಲ್ಲಿ ಕೈಲಾಸ್ ಕಾಂಡ್ ಎಂಬ ಪ್ರತ್ಯೇಕ ಅಧ್ಯಾಯಗಳಿವೆ. ಇದರಲ್ಲಿ ಶಿವನ ಈ ಅದ್ಭುತ ವಾಸಸ್ಥಾನದ ಉಲ್ಲೇಖವಿದೆ. ಕೈಲಾಸ ಪರ್ವತದಲ್ಲಿ ಸ್ವಸ್ತಿಕ್ ಚಿಹ್ನೆಗಳಂತೆ ಕಾಣುವ 2 ನಿಗೂಢ ಸರೋವರಗಳಿವೆ. ಮೊದಲ ಸರೋವರದ ಹೆಸರು ಮಾನಸ ಸರೋವರ. ಇದು ವಿಶ್ವದ ಅತಿ ಎತ್ತರದ ಶುದ್ಧ ನೀರಿನ ಸರೋವರವಾಗಿದೆ. ಈ ಸರೋವರದ ಆಕಾರವು ಸೂರ್ಯನನ್ನು ಹೋಲುತ್ತದೆ. ಎರಡನೇ ಸರೋವರವು ಚಂದ್ರನನ್ನು ಹೋಲುತ್ತದೆ. ಇದು ಉಪ್ಪು ನೀರಿನ ಅತ್ಯುನ್ನತ ಸರೋವರವಾಗಿದೆ. ಈ ಉಪ್ಪು ನೀರಿನ ಸರೋವರದ ಹೆಸರು ರಾಕ್ಷಸ ಸರೋವರ ಎಂದು ಹೇಳಲಾಗುತ್ತದೆ. ಇವೆರಡು ಧನಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗೆ ಸಂಬಂಧಿಸಿವೆ. ಈ ಸರೋವರಗಳ ರಹಸ್ಯವನ್ನು ಪರಿಹರಿಸಲು ವಿಜ್ಞಾನಿಗಳಿಗೆ ಇಂದಿಗೂ ಸಾಧ್ಯವಾಗಿಲ್ಲ. ಈ ಸರೋವರಗಳು ನೈಸರ್ಗಿಕವೇ ಅಥವಾ ಮಾನವ ನಿರ್ಮಿತವೇ ಎಂದು ಕಂಡುಹಿಡಿಯಲು ವಿಜ್ಞಾನಿಗಳಿಗೆ ಇಲ್ಲಿಯವರೆಗೂ ಸಾಧ್ಯವಾಗಿಲ್ಲ. ಅತ್ಯಂತ ಮುಖ್ಯವಾದ ವಿಷಯವೆಂದರೆ, ದಕ್ಷಿಣ ದಿಕ್ಕಿನಿಂದ ನೋಡಿದಾಗ ಈ 2 ಸರೋವರಗಳ ಸಂಗಮದಿಂದ ಸ್ವಸ್ತಿಕ್ ಆಕಾರವು ರೂಪುಗೊಳ್ಳುವುದನ್ನು ಕಾಣಬಹುದು. ಕೈಲಾಸ ಪರ್ವತ ಅಥವಾ ಮಾನಸ ಸರೋವರದ ಬಳಿ ಡಮರುವಿನ ಶಬ್ದ ನಿರಂತರವಾಗಿ ಕೇಳಿಬರುತ್ತೆ. ಅಲ್ಲದೆ ಓಂಕಾರ ಧ್ವನಿಯೂ ಇಲ್ಲಿ ಕೇಳಿಬರುತ್ತೆ ಅಂತ ಸಂಶೋಧಕರು ಹೇಳ್ತಾರೆ. ವಿಜ್ಞಾನಿಗಳು ಇಲ್ಲಿಯವರೆಗೆ ಈ ಧ್ವನಿಗಳ ಬಗ್ಗೆ ಖಚಿತವಾಗಿ ಏನನ್ನೂ ಹೇಳಿಲ್ಲ. ನೀವು ದೂರದಿಂದ ಈ ಶಬ್ದಗಳನ್ನು ಕೇಳಿದಾಗ ಬಹುಶಃ ಅದು ವಿಮಾನ ಹಾರುವ ಶಬ್ದ ಎಂದು ನಿಮಗೆ ಅನಿಸುತ್ತದೆ. ಆದರೆ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಧ್ಯಾನದಲ್ಲಿ ಈ ಶಬ್ದಗಳನ್ನು ಕೇಳಿದರೆ ನಿಮಗೆ ಡಮರು ಮತ್ತು ಓಂಕಾರಗಳು ಸ್ಪಷ್ಟವಾಗಿ ಕೇಳಿಬರುತ್ತೆ. ಈ ಶಬ್ದಗಳು ಕರಗುವ ಮಂಜುಗಡ್ಡೆಯಾಗಿರಬಹುದು ಎಂದು ವಿಜ್ಞಾನಿಗಳು ಊಹಿಸಿದ್ದಾರೆ. ನೀವು ಹಿಮಮಾನವರ ಕಥೆಗಳನ್ನು ಕೇಳಿರಬಹುದು, ಆದರೆ ಇಲ್ಲಿಯವರೆಗೂ ನಿಜವಾಗಿಯೂ ಹಿಮಮಾನವರು ಇದ್ದಾರೆ ಎಂದು ಯಾರಿಗೂ ತಿಳಿದಿಲ್ಲ. ಹಿಮಾಲಯ ಪ್ರದೇಶದಲ್ಲಿ ವಾಸಿಸುವ ಅನೇಕ ಜನರು ದೈತ್ಯ ಹಿಮಮಾನವನನ್ನು ಕೈಲಾಸ ಪರ್ವತದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತಿರುಗಾಡುವುದನ್ನು ನೋಡಿದ್ದೇವೆ ಎಂದು ಹೇಳುತ್ತಾರೆ. ಹಿಮಮಾನವರು ಅಸ್ತಿತ್ವದಲ್ಲಿದ್ದಾರೆ ಎಂದು ಕೆಲವು ವಿಜ್ಞಾನಿಗಳು ಹೇಳಿಕೊಂಡಿದ್ದರು. ವಿಜ್ಞಾನಿಗಳು ಹಿಮಮಾನವ ವಿನ್ಯಾಸ, ಇತಿಹಾಸ ಇತ್ಯಾದಿಗಳ ಬಗ್ಗೆ ಮಾಹಿತಿಯ ಬಗ್ಗೆ ಏನನ್ನೂ ದೃಢೀಕರಿಸಿಲ್ಲ. ಇದರರ್ಥ ಹಿಮ ಮನುಷ್ಯ ಇನ್ನೂ ಜನರಿಗೆ ರಹಸ್ಯವಾಗಿಯೇ ಉಳಿದಿದ್ದಾರೆ. ಕೈಲಾಸ ಪರ್ವತದ ಸುತ್ತಲೂ ಅಲೌಕಿಕ ಶಕ್ತಿ ಇದೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಯಾರೂ ಇಲ್ಲಿಗೆ ತಲುಪಲು ಸಾಧ್ಯವಾಗಿಲ್ಲ. ವಿಜ್ಞಾನಿಗಳು ಇಲ್ಲಿಗೆ ತಲುಪುವ ಮೂಲಕ ಕೈಲಾಸ ಪರ್ವತದ ರಹಸ್ಯಗಳನ್ನು ತಿಳಿಯಲು ಅನೇಕ ಬಾರಿ ಪ್ರಯತ್ನಿಸಿದ್ದಾರೆ, ಆದರೆ ಯಾರೂ ಇಲ್ಲಿಗೆ ಸುಲಭವಾಗಿ ತಲುಪಲು ಸಾಧ್ಯವಾಗಿಲ್ಲ. ಟಿಬೆಟ್ನಲ್ಲಿರುವ ಅನೇಕ ನಿಪುಣ ಸಂತರು ಕೈಲಾಸ ಪರ್ವತದಲ್ಲಿ ಸದ್ಗುಣಶೀಲ ಆತ್ಮಗಳು ಮಾತ್ರ ವಾಸಿಸಬಹುದು ಎಂದು ಹೇಳುತ್ತಾರೆ. ಕೈಲಾಸ ಪರ್ವತದ ಸುತ್ತಲೂ ಅಲೌಕಿಕ ಶಕ್ತಿಗಳ ಅರಿವು ಇದೆ. ಆದ್ದರಿಂದ ಸಿದ್ಧಿಯನ್ನು ಪಡೆದ ನಂತರವೇ ಅಲ್ಲಿ ವಾಸಿಸುವ ಆಧ್ಯಾತ್ಮಿಕ ಗುರುಗಳನ್ನು ಟೆಲಿಪತಿ ಮೂಲಕ ಸಂಪರ್ಕಿಸಬಹುದಂತೆ. ಕೈಲಾಸ ಪರ್ವತದಲ್ಲಿ ಕಾಣಿಸಿಕೊಳ್ಳುವ 7 ರೀತಿಯ ದೀಪಗಳ ಬಗ್ಗೆಯೂ ಅನೇಕ ಜನರು ಅನೇಕ ಕಥೆಗಳನ್ನು ಹೇಳುತ್ತಾರೆ. ಕೈಲಾಸ ಪರ್ವತದಲ್ಲಿ ರಾತ್ರಿಯಲ್ಲಿ 7 ರೀತಿಯ ವರ್ಣರಂಜಿತ ದೀಪಗಳು ಕಂಡುಬರುತ್ತವೆ ಎಂದು ಜನ ಹೇಳುತ್ತಾರೆ. ಈ ದೀಪಗಳ ಬೆಳಕು ತುಂಬ ಪ್ರಕಾಶಮಾನವಾಗಿದೆ. ಅದರಲ್ಲಿ ಪ್ರತಿಯೊಂದು ವಿಷಯವೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ವಿಜ್ಞಾನಿಗಳಿಗೆ ಈ ರಹಸ್ಯವನ್ನು ಸಹ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಇದು ಕಾಂತಿಯ ಬಲದಿಂದಾಗಿರಬಹುದು ಎಂದು ವಿಜ್ಞಾನಿಗಳು ಊಹಿಸಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.